ಇನ್ನು ಈ ರೀತಿ ಡಿನ್ನರ್ ನಡೀತಾನೆ ಇರುತ್ತೆ. ಸಿಎಂ ಮತ್ತೆ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಹೈಕಮಾಂಡ್ ಎಲ್ಲವನ್ನ ನಿರ್ಧಾರ ಮಾಡುತ್ತೆ. ಬೆಳಗಾವಿಯಲ್ಲಿ ಸಚಿವ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿನ್ನರ್ ಮೀಟಿಂಗ್ ಹೋಗಿದ್ರಿ, ಅಧಿಕಾರ ಸೂತ್ರ ಚರ್ಚೆ ನಡೀತಾ ಇದೆ. ನೀವು ಡಿನ್ನರ್ ಮೀಟಿಂಗ್ ಸೇರೋದು ಏನು ಬಲ ಪ್ರದರ್ಶನ ಮಾಡ್ಲಿಕ್ಕೆ ಏನು ಸರ್ ಅದು? ಡಿನ್ನರ್ ಯಾರು ಕರೆದ್ರು ಹೋಗ್ತೀವಿ, ಮುಖ್ಯಮಂತ್ರಿಗಳು ಕರೆದ್ರು ಹೋಗ್ತೀವಿ, ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕರೆದು ಹೋಗ್ತೀವಿ. ಯಾರು ಸಚಿವರು ಶಾಸಕರು ಯಾರಾದ್ರೂ ಕರೆದ್ರೆ ಹೋಗ್ತೀವಿ. ಡಿನ್ನರ್ಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ರಾಜಕೀಯ ಏನು ನಾವು ನಿನ್ನೆ ಡಿಸ್ಕಷನ್ ಮಾಡಿಲ್ಲ. ನಮ್ಮ ಊರಿಗೆ ನಾಳೆ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ಬೇಕಾಯ್ತು. DK ಅವ್ರಿಗೆ ಬರಲೇಬೇಕು ಅಂತ ಹೇಳಿದೆ. ಈ ಡಿನ್ನರ್ ಮೀಟಿಂಗ್ಗಳು ಯಾವಾಗೂ ನಡೀತಾ ಇರ್ತದೆ, ನಿಮಗೆಲ್ಲ ಗೊತ್ತಿದೆ, ನಾನೇನು ಹೆಚ್ಚಿಗೆ ಹೇಳೋಷ್ಟಿಲ್ಲ. ರಾಜಕೀಯ ಹೋಗಿ ಹೈಕಮಾಂಡ್ ಸೇರಿಕೊಂಡಿದೆ. ಹೈಕಮಾಂಡ್ ಏನು ತೀರ್ಮಾನ ಹೇಳೋದಕ್ಕೆ ಅವರಿಬ್ಬರು ಬದ್ಧವಾಗಿರ್ತಾರೆ. ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಸೂಕ್ತವಲ್ಲ. ಪ್ರತ್ಯೇಕ ಡಿನ್ನರ್ ಮಾಡೋ ಮೂಲಕ ನಮ್ಮಲ್ಲಿ ಸಂಖ್ಯಾಬಲ ಇದೆ ಅಂತ ಸಿದ್ದರಾಮಯ್ಯ ಹೇಳೋದು ಸಂಖ್ಯಾಬಲ ಇಲ್ಲ ಅಂತ ಮಾಡ್ಲಿಕ್ಕೆ ಹೊಟ್ರ ಅಂತ ಇಲ್ಲ, ಹಾಗೇನಿಲ್ಲ. ಕರಿಬೋಯ್ತಲ್ಲ ಊಟಕ್ಕೆ. ಸಿದ್ದರಾಮಯ್ಯವ್ರು ಕರಿತಾನೆ ಇರ್ತಾರಲ್ಲ ಊಟ. CLP ಆಯ್ತು. CLP ಯಾರ್ದು ಊಟ? ಸಿದ್ದರಾಮಯ್ಯನವ್ರು. CLP ಊಟ ಯಾರು ಕೊಟ್ಟಿದ್ದು? ಸಿದ್ದರಾಮಯ್ಯ. ಹಾಗೆ ಊಟಕ್ಕೆ ಕರೆಯೋದಕ್ಕೂ ರಾಜಕೀಯಕ್ಕೆ ಬೆರೆಸಬೇಡಿ. ರಾಜಕೀಯ ಹೈಕಮಾಂಡ್ ಸೇರ್ಕೊಂಡಿದ್ದೆ, ಅವ್ರು ತೀರ್ಮಾನ ಕೊಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.